ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ, ಟೈಮ್ ಆಗಿದೆ 9:15 ಆ್ಯಂಡ್ ಇವಾಗ ವ್ಲಾಗ್ ಶುರು ಮಾಡಿದ್ದೇನೆ. ಯಾಕಂದರೆ ಒಂದು ಮೆಹಂದಿಗೆ ಹೊರಟಿದ್ದೇವೆ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇನೆ. ನಾನು ನೈಟ್ ಅಲ್ವಾ ಅಂತ ಅಂದ್ಕೊಂಡು ಈ ಚೂಡಿದಾರ ಹಾಕ್ಕೊಂಡಿದ್ದೇನೆ, ಫುಲ್ ಸೆಟ್, ಶಾಲ್, ಪ್ಯಾಂಟ್, ದೆನ್ ಟಾಪು. ಸೊ ಇದನ್ನ ನೋಡಿರ್ತೀರ, ಆಲ್ರೆಡಿ ಒಂದು 3-4 ಟೈಮ್ಸ್ ಹಾಕ್ಕೊಂಡಿದ್ದೇನೆ. ಕಾಟನ್ ಅಲ್ವಾ ಅಂತ ಅಂದ್ಕೊಂಡು ಈ ಶೆಕೆಗೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇದನ್ನ ಹಾಕ್ಕೊಂಡೆ. ದೆನ್ ಹೇರ್ ಸ್ಟೈಲ್ ಗೊತ್ತಲ್ಲ, ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಏನೋ ಒಂದು ಕ್ಲಿಪ್ ಹಾಕ್ಕೊಂಡು ಬಿಟ್ಟಿದ್ದೀನಿ ಅಷ್ಟೇ. ಸ್ಟಾರ್ಟ್ ಆಯಿತು ಬರಲಿಕ್ಕೆ. ಆ್ಯಂಡ್ ಗುಂಡು ಬರ್ತಾಳೆ, ನಾನು ಸುಮ್ಮತ್ತೆ ವಿನು, ಅದು ವಿನುದನ್ನ ಸುರಮವ ಎಲ್ಲ ಹೋಗ್ತಿದ್ದೆ ಒಟ್ಟಿಗೆ. ಸೊ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಕೀಪ್ ವಾಚಿಂಗ್. ಆ್ಯಂಡ್ ನನ್ನ ಔಟ್ಫಿಟ್ನ ತೋರಿಸ್ತೇನೆ. ಓಕೆ, ಫಸ್ಟ್ ನಾನು ಕೂದಲು ಬಿಟ್ಟಿದ್ದೆ, ಇವಾಗ ಕೂದಲು ಕಟ್ಟಿದ್ದೆ, ಶೆಕೆಗೆ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು. ಒಂದು ನಿಮಿಷ ಗೈಸ್, ನಾನು ಸ್ವೆಟ್ ತೋರಿಸ್ಕೊತೀನಿ. ನಿಮಗೂ ಹಿಂಗೇನ ಗೈಸ್? ಹೊರಟಾದ ನಂತರ ಸ್ವೆಟ್ ಆಗುತ್ತಾ? ಆ್ಯಂಡ್ ನಂದೊಂದು ಇಲ್ಲೊಂದು ಪಿಂಪಲ್ಸ್ ಇದೆ, ದೆನ್ಸಿ ಇಲ್ಲೊಂದು ಪಿಂಪಲ್ಸ್ ಇದೆ ಗೈಸ್. ಯಾ ಸೊ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಗುಂಡು ಒಂದು ಡ್ರೆಸ್ ಹಾಕೊಂಡು ಬಂದಿದ್ಲು, ಅದು ಬೇಡ ಅಂತ ಹೇಳಿ ಇನ್ನೊಂದು ಡ್ರೆಸ್ ಹಾಕ್ಲಿಕ್ಕೆ ಚೇಂಜ್ ಮಾಡಲಿಕ್ಕೆ ಅಂತ ಹೋದ್ದು ಗೈಸ್. ಸೊ ಬಂದ ನಂತರ ನಾನು ವ್ಲಾಗ್ನ ಶುರು ಮಾಡ್ತೇನೆ. ಓಕೆ, ಆ್ಯಂಡ್ ನನ್ನ ಔಟ್ಫಿಟ್ನ ತೋರಿಸ್ತೇನೆ. ವೇಟ್, ಆ್ಯಂಡ್ ದಿಸ್ ಇಸ್ ದ ಔಟ್ಫಿಟ್. ನಾಳೆ ಮದುವೆ ಇದೆ, ನಾನು ಶೆಕೆ ಅಲ್ವಾ ಗೈಸ್, ಹಾಗಾಗಿ ಮದುವೆಗೆ ಹೋಗಲ್ಲ, ನಾನು ದೇವರನ್ನಾಗಲ್ಲ ಇಲ್ಲಿದ್ದು ಶೆಕೆಗೆ ಈ ಮದುವೆ ಎಲ್ಲ ಹೋಗೋದಲ್ಲ. ಸೊ ಹಾಗಾಗಿ ಮೆಹಂದಿ ಹೋಗಿ ಬರೋಣ ಅಂತೇಳಿ ಹೊರಟಿರೋದು. ಅನ್ನ ಹೋಗ್ತಾನೆ ನಾಳೆ ಮೆಹಂದಿಗೆ, ಸಾರಿ ಮದುವೆಗೆ. ಸೊ ಫ್ಲವ್. ಸೊ ಚಲೋ. ಪೇಷಂಟನ್ನು ನೋಡ್ತೀರಾ? ಬಾಯ್ ಬಾರಾ ಗೈಸ್. ಆ್ಯಟಿಟ್ಯೂಡ್ ಗೈಸ್, ಬರ್ತಾಳಂತೆ. ನಾನು ಫ್ಯಾನ್ ಹಾಕಿದೆ ನೋಡಲ್ಲಿ. ಹವಾ ಹವಾ ಹವಾ. ನಿಮ್ಮೆಲ್ಲರ ನೆಚ್ಚಿನ ಒನನೋನಿ ಗುಂಡಮ್ಮ ಒಂದು ಡ್ರೆಸ್ ಹಾಕೊಂಡು ಹೋದ್ರು ಗೈಸ್. ವಾಪಸ್ ಮತ್ತೆ ಇವಾಗ ಬಂದು ನೋಡಿ, ದಪ್ಪ ಆಗವಳ, ಸಪ್ರ ಆಗವಳ. ಐ ಗುಡ್, ಥ್ಯಾಂಕ್ ಯು. ಯಾ, ಇನ್ನು ಅತ್ತೆ ನಾವ್ದು ಕಾಲ್ ಬರಲಿದ್ದ, ಜಸ್ಟ್ ವೆಯ್ಟಿಂಗ್ ಗೈಸ್. ಅದ ನಂತರ ಸಿಗೋಗುದೆ. ಲೆಟ್ಸ್ ಗೋ. ಬಾಯ್ 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 ಬಾಯ್. ಬಂದ್ವಿ ಗೈಸ್ ಮೆಹಂದಿ ಮನೆಗೆ. ನಾವು ಬರಬೇಕಾದ್ರೆ ಆಲ್ರೆಡಿ ಪ್ರೊಸೀಜರ್ ಎಲ್ಲ ಆಗಿತ್ತು, ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಆ್ಯಂಡ್ ಲಾಸ್ಟಿಗೆ ಅವ್ರದ್ದು ಫೋಟೋಶೂಟ್ ಆಗ್ತಿತ್ತು ಫ್ಯಾಮಿಲಿದು. ಅದಾದ ನಂತರ ಡ್ಯಾನ್ಸ್ ಎಲ್ಲ ಇತ್ತು ಗೈಸ್, ಡಿ ಜೆ ಎಲ್ಲ. ಸೊ ನಾವು ಹೋಗಿ ಊಟ ಮಾಡಿದ್ವಿ, ಸ್ವಲ್ಪ ಹೊತ್ತು ಡ್ಯಾನ್ಸ್ ನೋಡಿದ್ವಿ, ಸಖತ್ತಾಗಿತ್ತು. ಆ್ಯಂಡ್ ಆ ಡಿ ಜೆಗೆ, ಯಾರು ಡಿ ಜೆ ಗೊತ್ತಿಲ್ಲ, ಬಟ್ ಆ ಡಿ ಜೆ ಸೌಂಡಿಗೆ ಕುಣಿಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಕುಣಿಲಿಲ್ಲ. ಒಂದೇ ಮನೆಗೆ 12 ಆಯಿತು. ಆ್ಯಂಡ್ ತುಂಬ ಜನ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ಪಾಪ. ಆ್ಯಂಡ್ ಫಸ್ಟ್ ಎಂಟ್ರ್ ಆಗಬೇಕಾದ್ರೆ ಒಬ್ಬರು ಸಿಕ್ಕಿದ್ರು ಆಯಿತಾ. ಹಾಗಾಗಿ ಮಾತಾಡ್ಸೊಳಗೆ ಹೋಗ್ಬೇಕಾದ್ರೆ ಇವಾಗ ಬರ್ತಾನೆ ಸಿಕ್ಕಿದ್ರು. ಆ್ಯಂಡ್ ನಾಳೆ ಮದುವೆಗೆ ಬನ್ನಿ ಬನ್ನಿ ಅಂತೇಳಿ ಫೋರ್ಸ್ ಮಾಡಿದ್ದಾರೆ. ನೋಡೋಣ, ಮದುವೆಗೆ ಹೋಗೋ ಪ್ಲ್ಯಾನ್ ಇಲ್ಲ, ನೋಡೋಣ ಎಂತ ಆಗುತ್ತೆ ಅಂತೇಳಿ. ಆ್ಯಂಡ್ ಡಿ ಜೆ ಎಲ್ಲ ಸಕ್ಕದಾಗಿತ್ತಲ್ಲ ಗುಂಡು? ಮಾಡೋ ಅಂತ ಆಗ್ತಿತ್ತು ಡ್ಯಾನ್ಸ್, ಬಟ್ ಇವ್ರುಗಳೆಲ್ಲ ಬರಲಿಲ್ಲ. ಇಲ್ಲಿ ಕಾಣ್ತದೆ ಫೋಕಸ್, ನೋಡು ಫೋಕಸ್ ಆಯಿತು. ಓಕೆ ಗೈಸ್, ನಾನು ನಾಳೆ ಮದುವೆಗೆ ಹೋಗೋದಾದ್ರೆ ಆ್ಯಂಡ್ ಶೋಕ್ ತೋಜೊಂದಿಲ್ಲ ಗೈಸ್. ಆ್ಯಂಡ್ ಈ ವ್ಲಾಗ್ ಯಾವ ಕ್ಯಾಮರಾ ರೆಡಿ ಆಗ್ತದೆ. ಆ್ಯಂಡ್ ಮದುವೆಗೆ ಹೋಗೋದಿದ್ರೆ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ಗುಡ್ ನೈಟ್, ಟೇಕ್ ಕೇರ್. ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಫಸ್ಟ್ ಎಂಟರ್ ಆಗಬೇಕಾದ್ರೆ ಒಬ್ಬರು, ಆಮೇಲೆ ಇವಾಗ ಬರ್ತಾ ಎಲ್ಲ ಸಿಕ್ಕಿದ್ರು ತುಂಬ ಜನ. ಸೊ ಮದುವೆಗೆ ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡಿದ್ದಾರೆ, ನೋಡೋಣ ಎಂತ ಆಗುತ್ತೆ ಅಂತ. ಗುಡ್ ನೈಟ್ ಗೈಸ್, ನಾಳೆ ಸಿಗುವ. ಓಕೆ, ಸೇ ಗುಡ್ ನೈಟ್. ಯಾ ಓಕೆ ಗೈಸ್, ಗುಡ್ ನೈಟ್, ಬಾಯ್. ಮತ್ತೆ ಸಿಗುವ ಬಾಯ್ ಬಾಯ್ ಬಾಯ್. ಗುಡ್ ನೈಟ್.
ಹಲೋ ಗೈಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನನ್ನ ವ್ಲಾಗ್ನ ಮೆಹಂದಿ ವ್ಲಾಗ್ನ ಇವತ್ತು ಮದುವೆಗೆ ಹೊರಟಿದ್ದೇನೆ. ಸೊ ಕಂಟಿನ್ಯೂ ಮಾಡ್ತದೆ. ನಾನು ಅಣ್ಣನವ್ರು ಆಲ್ರೆಡಿ ಹೋಗಿದ್ದಾರೆ. 12:30 ಕಳೆದಿದೆ. ಸೊ ಮತ್ತೆ ವಿನು ಯಾವಾಗ ಬರ್ತಾರೆ ಗೊತ್ತಿಲ್ಲ. ನಾನು ಈ ಶೆಕೆಗೆ ಅಮ್ಮನ ಸ್ಯಾರಿನ ವೇರ್ ಮಾಡಿದ್ದು. ಸಿಕ್ಕಾಪಟ್ಟೆ ಸ್ಮೂತ್, ಒಂಥರ ಬಟರಿ ಸಾಫ್ಟ್ ಇದೆ ಗೈಸ್. ಅದಕ್ಕೆ ಕ್ರಾಪ್ ಟಾಪ್ ವೇರ್ ಮಾಡಿದ್ದೇನೆ. ದೆನ್ ನನ್ನ ಡ್ರೆಸ್ ಹಾಕೋಣಂತ ಅಂದ್ಕೊಂಡಿದ್ದೆ, ಬಟ್ ಅದು ಯಾಕೋ ಬೇಡ ಅಂತ ಆಯಿತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಹಾಗಾಗಿ ಅಮ್ಮನ ಸ್ಯಾರಿ ಹಾಕೊಂಡೆ ಗೈಸ್. ಆ್ಯಂಡ್ ಮೊನ್ನೆ ತೊಗೊಂಡಿರೋ ಇಯರಿಂಗ್ಸ್ ಗ್ರೀನ್ ಮ್ಯಾಚ್ ಆಗುತ್ತೆ ಅಂತೇಳಿ ಹಾಕೊಂಡಿದ್ದೇನೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನೆಕ್ಕಿಗೇನು ಹಾಕಿಲ್ಲ, ನನ್ನ ಲಾಂಗ್ ಮಾಂಗಲ್ಯ ಚೈನ್ ಅಷ್ಟೇ. ಸೊ ಲೆಟ್ಸ್ ಗೋ. ಆ್ಯಂಡ್ ಗುಂಡು ಜೊತೆ 2-3 ಫೋಟೋ ತೆಗೆಸ್ಕೊಂಡೆ ಗೈಸ್. ಅವಳು ಬರ್ತೇನೆ ಅಂತ ಹೇಳಿದ್ಲು, ಬಟ್ ಯಾಕೋ ಅವರ ಮನೇಲಿ ಬಿಡ್ತಿಲ್ಲಂತೆ ಗೈಸ್. ಇಲ್ಲಿ ನೋಡಿ, ಇಲ್ಲ ಅವಳೆ ಬಡತದೆ, ಏನೋ ಮಾಡೋದು. ಹಾಂ, ಅವಳು ಬರಲ್ಲ. ಆ್ಯಂಡ್ ನಾಳೆ ಒಂದು ಕಡೆ ಹೋಗ್ಲಿಕ್ಕಿತ್ತು, ಬಟ್ ಅದು ಕ್ಯಾನ್ಸಲ್ ಆಗಿ ನಾಳೆ ಅಲ್ಲ ನಾಡಿದ್ದು ಟ್ಯೂಸ್ಡೇ ಅಂತೆ. ಸೊ ಅದು ಎಲ್ಲಿಗೆ ಏನು ಅಂತೆಲ್ಲ ಹೇಳ್ತೇನೆ ನಾನು. ಆ್ಯಂಡ್ ಬೇಡ. ಸೊ ಅತ್ತನವ್ರು ಬಂದಂದ್ರೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ನಾನು ಬ್ಲಶ್ ಹಾಕಿದ್ದೇನೆ ಗೈಸ್, ಹಾಗಾಗಿ ಶೋಕ್ತೋಜನ ಬ್ಲಶ್. ಆ್ಯಂಡ್ ಸ್ಮೈಲ್ ಮಾಡಬೇಕಿದ್ರೆ ಸಕ್ಕದಾಗ ಅಂತದೆ ಅದು. ಸೊ ಲೆಟ್ಸ್ ಗೋ. ಚಲೋ ಅಮ್ಮ ಜ್ಯೂಸಾ? ಅಮ್ಮ ಜ್ಯೂಸಾ? ಎಸ್ ಮಾಜಾ da momenta same different, no money no honey. Goodbye goes to heaven, bad bye goes to Bangkok. Upu guys. ಗಲೀಜು ಪ್ರಾಣಿ ಗೈಸ್, ಉಪ್ಪು. ಆ್ಯಂಡ್ ಸುಮತ್ತದ ಕಾಲ್ ಬರ್ತಿದೆ ಗೈಸ್, ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಫುಲ್ ಸ್ಯಾರಿದು ಈ ಥರ ಕಾಣಿಸ್ತದೆ ಗೈಸ್. ನಾನು ಸಿಂಗಲ್ ಪ್ಲೀಟ್ ಮಾಡಿದ್ದೇನೆ. ಸಿಕ್ಕಾಪಡೆ ಸಾಫ್ಟ್ ಇದೆ ಈ ಸಾರಿ, ಅಮ್ಮಂದಿದು. ಆ್ಯಂಡ್ ಇದನ್ನ ಆಲ್ರೆಡಿ ನಾನು ವೇರ್ ಮಾಡಿದ್ದೇನೆ ಒಂದು ಪೂಜೆಗೆ. ಸೊ ಈ ಸಮ್ಮರಿಗೆ ಸಾಫ್ಟ್ ಆಗಿದೆ, ಸೆಕೆ ಆಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸಾರಿ ವೇರ್ ಮಾಡಿದ್ದೇನೆ. ಸೊ ಸಿಕ್ಕಾಪಡೆ ಕಂಫರ್ಟೇಬಲ್ ಇದೆ. ನಂಗೆ ನಿಜವಾಗ್ಲೂ ಸಖತ್ ಇಷ್ಟ ಈ ಸಾರಿ. ಗೈಸ್, ನಾನು ಅಮ್ಮಂದು ಸಾರಿ ವೇರ್ ಮಾಡಿದ್ದೇನೆ. ಸೊ ಡ್ರೆಸ್ ಹಾಕೋದಂತಿದ್ದೆ, ಬಟ್ ಅದು ಎಂತ ಗೊತ್ತಿಲ್ಲ, ಬೇಡ ಅಂತ ಆಯ್ತು. ಅದಕ್ಕೆ ಅಮ್ಮನ ಸ್ಯಾರಿ ವೇರ್ ಮಾಡಿದೆ. ಸೊ ಹೋಗೋಣ. ಸೊ ಮತ್ತೆ ವಿನೋತ ಬರ್ತಾರೆ. ಆ್ಯಂಡ್ ಬ್ರದರ್ ಮತ್ತು ಪಿಯಚು ಅವರು ಇಬ್ಬರು ಸಪ್ರೇಟ್ ಆಗಿ ಹೋಗ್ತಾರೆ. ಗುಂಡು ಬರ್ತೇನೆ ಅಂತೇಳಿ ಬರಲ್ಲ. ಆ್ಯಂಡ್ ಅವಳು ವಿಡಿಯೋ ಮಾಡ್ತಿರೋದು. ಹಾಂ, ಬಿತ್ತು ಬೋರ್ಡು. ಅದೇ ನಂಟ ಹೊಡ್ದು ಸ್ಟ್ರೈಟ್ ಬರ್ತಿ. 2 ಗಂಟೆ ರೀಚ್ಡ್. ಇವಾಗ ಬೇರೆ ಹಾಲಿಗೆ ಹೋಗಿದ್ವಿ, ಮತ್ತೆ ವಾಪಸ್ ಹಾಲಿಗೆ ಬಂದ್ವಿ ಗೈಸ್. ನಾವು ಬರ್ತಾನೆ ಎಡ್ವರ್ಟ್ ಮಾಡ್ಕೊಂಡೆ ಬಂದ್ವಿ. ಫಸ್ಟ್ ಹೋಗಿದ್ದು ಬೇರೆಯವ್ರ ಮದುವೆಗೆ. ಆ್ಯಂಡ್ ನೋಡಿದಾಗ ಅದು ಬೇರೆಯವ್ರ ಮದುವೆ, ಈ ಮದುವೆ ಅಲ್ಲ. ಮತ್ತು ವಾಪಸ್ ಈ ಹಾಲಿಗೆ ಬಂದ್ವಿ ನಾವು. ಆ್ಯಂಡ್ ಬ್ರದರ್ನವ್ರು ಕೂಡ ಹಾಗೆ ಆಯ್ತಂತ, ಅವರಿಗೆ ಕನ್ಫ್ಯೂಷನ್ ಆಯಿತು ಅಂತಂದರು. ಆ್ಯಂಡ್ ಹೋಗಬೇಕಾದ್ರೆ ಅಷ್ಟೊಂದು ಜನ ಇರಲಿಲ್ಲ, ಬಿಕಾಸ್ ಲೇಟ್ ಆಗಿತ್ತಲ್ವ. ನಾವು ಹೋದ್ವಿ, ಕ್ಯೂ ನಿಂತ್ವಿ, ವಿಶ್ ಮಾಡಿದ್ವಿ, ಆ್ಯಂಡ್ ಮತ್ತೆ ಊಟಕ್ಕೆ ಹೋದ್ವಿ. ಸೊ ಅಲ್ಲಿನೂ ಅಷ್ಟೇ ಸಿಕ್ಕಾಪಟ್ಟೆ ನನ್ನ ಸಬ್ಸ್ಕ್ರೈಬರು, ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು. ಊಟ ಆಯಿತು. ಇಲ್ಲಿ ಅಪ್ಪ ಮತ್ತು ಮಗಂದು ಫೋಟೋಶೂಟ್ ಆಗ್ತಿದೆ ನೋಡಿ. ನಂದು ಊಟ ಆಯಿತು, ಎಲ್ಲ ಆಯ್ತು. ಆ್ಯಂಡ್ ಹೋಗುದು ಆಟೋ ಬರ್ಲಿಕ್ಕೆ ಹೇಳಿದ್ದೇವೆ. ಬರ್ತಿ 3 ಗಂಟೆ ಗೈಸ್. ಆ್ಯಂಡ್ ಇವತ್ತು ವಿನೋತ ಚಂದ ಕಾಣ್ತಿದ್ದಾಳೆ ಎಲ್ಲ ಗೈಸ್. ನೋಡಿ, ಚಂದ ಕಾಣೋದೆಲ್ಲ ಗೈಸ್, ಒಂದೇ ಸೀರೆ ಅವರು ವಿನೋತ ಮತ್ತೆ ಅತ್ತೆ ಹೇಳುದು ನನ್ನ ಲಾಗಲ್ಲಿ ಅವ್ರು ಬರುದಿಲ್ಲ ಅಂತ. ಯಾಕಂದ್ರೆ ಅದ್ರಲ್ಲಿ ಸಾರಿ ಉಟ್ರೆ ಗೊತ್ತಾಗ್ತದಲ್ಲ ಗೈಸ್, ಅದಕ್ಕೆ ಬರುದಿಲ್ಲದೆ ನನ್ನ ಲಾಗಲ್ಲಿ. ಇವರು ಸಹ ಮೊನ್ನೆ ನೋಡಿ ಅದು ಘಟ್ಟಕ್ಕೆ ಕಲಶಕ್ಕೆ ಹುಟ್ಟಿದ್ರಲ್ಲ ಅದಕ್ಕೆ. ನಾನ್ ಸಹ ಅಷ್ಟೇ ಮೊನ್ನೆ ಅಯ್ಯಪ್ಪಂದು ಇದಕ್ಕೆ ಹುಟ್ಟಿದಲ್ಲ ಅದೇ ಹುಟ್ಟದ್ದು. ಏನಾಗಲ್ಲ, ಒಂದು ಸಾರಿ 2-3 ಸಾರಿ ರಿಪೀಟ್ ಮಾಡ್ಬೋದು, ಏನು ಆಗಲ್ಲ. ಸೊ ಇಲ್ಲಿಂದ ಹೋಗಲ್ಲ. ಬರಡ ಆತ್ನಾಡ ಕುಲ್ಲುಗಾಮಿ ಗಾಳಿ ಬರೋದುಂಡತ ಗಾಳಿ ಬಂದು ನೋಡಿ ಪೆದ ಮಾತಾಡುದು. ಇವರಿಗೆ ಇರುವೆ ಬಿಡುದಿಲ್ಲ. ಅವ್ರು ಮೊನ್ನೆ ಪ್ಲೀಟ್ಸ್ ಮಾಡಿದ್ರಲ್ಲ, ಇವಾಗ ನೋಡಿ ಸಿಂಗಲ್ ಸರ್ ಅಂತ ಲೈ ಲೆಕ್ಕ ಮಲೈಕ ಬಂಜಿ ಕಾಣತ್ತದಿಗೆ ಗೈಸ್. ಹೋಗುವ ಗೈಸ್ ಆಯ್ತಾ, ಆಟೋ ಬರೋವರೆಗೆ ವೈಟಿಂಗ್. ಕಟ್ಟು ಗೈಸ್, ಇದು ನನ್ನ ಫಾಲೋವರ್ಸ್ ಅಂತ ಅಲ್ಲಿ ಸಾರಿ
3 ಕಾಲ ಐತಿ ಇನ್ನು ಆಟೋ ಬರ್ಲಿಲ್ಲ. ಗ್ಯಾಪ್ ಅಲ್ಲಿ ಭಾವನಿಗೆ ಬೈದು ಐಸ್ ಕ್ರೀಮ್ ತಂದು ಕೊಟ್ರು. ಚೊಕ್ಕ ಬರ್ತಾನೆ ತಿಂತಾರೆ. ಆಮೇಲೆ ನೋಯ್ಪುಲಿ ఆయన ಪುರ ಜಾರ ನಂದುಗೆ ಎಲಾಸ್ಟಿಕ್ పోతున్నది అవి కలిపోవచ్చు ఆవిడ ఇంక మోనెచ్చారు టూల్ బూడు ಅಲ್ಲಿ ಮಕ್ಕಳಾದ್ರೆ ಹೀಗೆ ಕಿರಿಕಿರಿ ನೋಡಿ. ಮಗಳೇ ಪಾತ್ರ ನೋತಿಕ್ಯಾರೆ ಅಯ್ಯೋ ಇಮನ ಇಮನ ಪೂರ ಜಾರ ಮತ್ತ ಪಡಿ ದೂರ ಬರ್ತದೆ ದೂರ ಬರ್ತದೆ ಆವಡ ತಿಂದ್ರೆ ಗೊತ್ತು. ಬೈದು ಲಾಸ್ಟ್ಗೆ ಕೊಡ್ಸಿದ್ದು ಒಂದೇ ಗೈಸ್. ವಾವ್ ಸೂಟ ಭಾವ ಜೋರ್ ಭಾವ ಗೈಸ್ ಆಗ್ತಿಲ್ಲ ಅಂದ ಗೈಸ್ ಅದು ಹೋಗ್ತದೆ ಅಲ್ಲ ಅದಕ್ಕೆ ಅಪ್ಪನ ಬಂಗಾರೇನ ಸೀರೆ ಚೆಲ್ಲ ಹೊಡಿತಿ. 3 ಮುಕ್ಕಾಲು ಇನ್ನೂ ಆಟೋ ಬಂದಿಲ್ಲ. ಅಲ್ಲಿಂದ ಮರದಡಿಯಿಂದ ಬಂದು ಸೀದ ಇಲ್ಲಿಗೆ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಬಂದು ಕೂತಿದ್ದೇವೆ ಗೈಸ್. ಇನ್ನೂ ಬರ್ಲಿಲ್ಲ. ನಮ್ಮ ಮಾಮಿದ್ದು ಸಾವು ಅದು ಹಾಗೆ ಗೈಸ್. ಅದು ಫ್ರೆಂಡ್ಲಿ ಆಗಿದಾರಲ್ಲ ಅದಕ್ಕೆ ಹಾಗೆ ಬೈಯುದು ಎಂತ ಅನ್ಕೋಬೇಡಿ. ನನ್ನ ಅತ್ತೆಗೆ ಮರೆಯದಿದೆ ಮತ್ತೆ ಕಟ್ ಮಾಡ್ಬೇಕು ನೋಡಿ ನೋಡಿ ಬೈಯುದಲ್ಲ ಇವ್ರಿಗೆ ಎಂತ ಮಾಡ್ಬೇಕು ನೋಡಿ ಇಲ್ಲಿ. ಮಾಮಿ ಬಂದಂಪ್ಲವ್ರ ಗೈಸ್ ಆಟೋ ಇನ್ನೂ ಬಂದಿಲ್ಲ ಗೈಸ್. ಯಾವಾಗ ವೆಯ್ಟ್ ಮಾಡ್ತಿದ್ದೇವೆ ಗೊತ್ತಾ ನೋಡಿ. ಇನ್ನು ರಿಕ್ಷಾ ಬಂದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನೂ ಆಟೋ ಬಂದಿಲ್ಲಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ? ಇಲ್ಲಿ ನೋಡಿ ಅಲ್ಲೂ ನೋಡಿ ಅವನಪ್ಪನ್ ತರ ಆಗಿದೆ. ಅಂಡ್ ಇಲ್ಲೊಬ್ರು ಬೆಚ್ಚದಲ್ಲಿದ್ದಾರೆ ಆಲ್ರೆಡಿ. ಈ ಜನ ಇಲ್ಲಿ ನೋಡಿ ಝೂಮ್ ಮಾಡ್ತೇನೆ. ಆ ಜನ ಆಯ್ತಾ ಇಲ್ಲಿ ಅವ್ರು ಬೈತಾ ಇದ್ದಾರೆ. ಇವನನ್ನೊಬ್ನ ನೋಡಿ ಗೈಸ್ ಆಗದಿಂದ ಆಟ ಆಡ್ತಿದ್ದಾನೆ. ಏ ಬಲೆ ಇಡೆ ತಾತ ಕಜೋಪಾಡು ಬೇಗ ಬಿಚ್ಚಿ ಅಪ್ಪ. ಅದು ಬ್ಯಾಗ್ ಇದು ನೋಡಿ ಗೈಸ್. ಏಯ್ ಇಲ್ಲಿ ಬಾರ, ನಿಂದು ಪ್ಯಾಂಟ್ ತೋರಿಸುವ ಅದು ಹಾಯ್ ಮಂಪುಲೆಂಚ್ ಹಾಯ್. ಗುಡ್ ಬಾಯ್. ಅವರದಿಬ್ರು ದಾಗದಿಂದ ಫೈಟ್ ಆಗ್ತಿದೆ ಗೈಸ್. ಸಿ ಜಗಳ ಆಲ್ಮೋಸ್ಟ್ ಮದುವೆ ಹಾಲಿಂದ ಎಲ್ಲರೂ ಹೋದ್ರು ಗೈಸ್. ನಾವೇ ಲಾಸ್ಟ್ ಆಯ್ತು ನೋಡಿ ಇಲ್ಲಿ ಕೂತ್ಕೊಂಡಿದ್ದೇವೆ. ಆಗ್ತಾರೆ ಹಾಲಲ್ಲಿ ಇಲ್ಲ, ಇದ್ದಿದ್ರೆ ಗ್ಯಾರಂಟಿ ಆಗ್ತಿದ್ರು ಹೊರಗಡೆ. ಲೈಮ್ ಸೋಡಾ ಕುಡಿಯೋದಿದ್ರೆ ಅನ್ಕಂಪ್ಲೀಟ್ ಆಯ್ತಾ ಎಲ್ಲ ಫಂಕ್ಷನ್ಗೆ ಬಂದು. ಸೊ ಅದಕ್ಕೆ ಇಲ್ಲಿ ಹೋಟೆಲ್ಗೆ ಬಂದ್ವಿ ನಾವು. ಇಲ್ಲಿಂದ ಸೀದಾ ಕುಡಿದು ಹೋಗುದು. ಬಿಕಾಸ್ ನಮಗೆ ಮದುವೆಯಲ್ಲಿ ಕೂಡ ಐಸ್ ಕ್ರೀಮ್ ಸಿಗ್ಲಿಲ್ಲ. ಅದಕ್ಕೆ ಚಿಕ್ಕಿ ಗೊಂಜಾಮ ಕಲಿ ಚೂಚು ಇದೆ ಕಣ್ಣಿಗೆ ಕೊಟ್ಟ ಗೈಸ್. ಅಂಡ್ ಹೇಳಿದ್ದೇವೆ ಲೈಮ್ ಸೋಡಾ ಬರ್ತದೆ ಈಗ. ಆಯ್ ಚಿಕ್ಕಿಗ ಆಮ ಕೊರ್ನಟ ಚಿಕ್ಕಿ ನನ್ನಂಜು ಕಲ್ಲೆ ಬಾ ನನ್ನಂಜು ಆಮ ಕೊಲ್ಲಿ ಗೈಸ್ ಉಪ್ಪು ಉಂಟು ಗೈಸ್. ಗೈಸ್ ಮದುವೆಗೆ ಹೋಗಿ ಬಂದ್ವಿ. 5:15 ಆಯ್ತು. ಅಂಡ್ ಬಂದು ಸಾರಿ ಚೇಂಜ್ ಮಾಡೋಕ್ಕಿಂತ ಮುಂಚೆ 2 ರೌಂಡ್ ಹೋಗಿ ಬಂದ್ವಿ ಸ್ಕೂಟಿಯಲ್ಲಿ. ಸೊ ಇನ್ನು ಮುಖಲ್ಲ ತೊಳೆದು ಮಲಗುದು, ಸ್ವಲ್ಪ ರೆಸ್ಟ್ ಮಾಡೋದು. ರೆಸ್ಟ್ ಮೀನ್ಸ್ ಮಲಗುದಂದ್ರೆ ಮಲಗೋದಲ್ಲ, ಸ್ವಲ್ಪ ರೆಸ್ಟ್ ಮಾಡೋದು. ಚಹಾ ಕುಡಿಬೇಕು, ತಲೆ ನೋವು ಆಗ್ತದೆ ನನಗೆ. ಆ್ಯಂಡ್ ತುಂಬ ಜನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರೆ ಥ್ಯಾಂಕ್ ಯು ಸೋ ಮಚ್. ಬಂದು ಮಾತಾಡಿಸಿದ್ರೆ ಎಲ್ಲ ಸೆಲ್ಫ್ ಲವ್. ಆ್ಯಂಡ್ ಇವಾಗ ಚಹಾ ಕುಡಿಲೇಬೇಕು ಗೈಸ್, ಇಲ್ಲೆಲ್ಲ ನನಗೆ ನೋವಾದಾಗ ಆಗ್ತಿದೆ. ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಲ್ಲಿ ಅವರು ಮಾತಾಡ್ತಿದ್ದಾರೆ, ಸೊ ಜಸ್ಟ್ ಇಗ್ನೋರ್. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಮಂಡೇ ಟ್ಯೂಸ್ಡೇ ಮಂಗಳೂರು ಹೋಗ್ಲಿಕ್ಕಿದೆ. ಏನಕ್ಕೆ ಅಂತ ಹೇಳ್ತೀನಿ ಅಪ್ಕಮಿಂಗ್ ವ್ಲಾಗಲ್ಲಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲಾಟ್ಸ್ ಆಫ್ ಲವ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.